ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು ಬೇಸಿಕಲಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಮೇಲೆ ವಿಡಿಯೋ ಮಾಡ್ತಿರ್ತೇವೆ. ಯಾವ ರೀತಿ ನೀವು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ಫುಲ್ ಔಟ್ ಆಫ್ ಔಟ್ ಕವರ್ ಮಾಡಬೇಕಂತ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ವಿತೌಟ್ ಎನಿ ಟೈಮ್ ವೇಸ್ಟ್. ನೋಡಿ, ಪಾರ್ಟ್ ಬಿ ಅಲ್ಲಿ ಬಂದಾಗ ನಿಮ್ಗೆ ಬೇಸಿಕ್ಲಿ ಟೋಟಲ್ ಆಗಿ ಪಾರ್ಟ್ ಬಿ ಅಲ್ಲಿ ಪಾರ್ಟ್ ಬಿ ಅಲ್ಲಿ ನಿಮಗೆ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. 5 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಇದರಂತಿನ ಪಾರ್ಟ್ ಸಿ ಅಲ್ಲಿ ಕೂಡ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಲ್ಲ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ಏನಿಲ್ಲ, ಪಾರ್ಟ್ ಬಿ ಅಲ್ಲಿ ಅಟ್ಲೀಸ್ಟ್ 1 to 2 ಕ್ವಶನ್ ಜಾಸ್ತಿ ಓದ್ಕೊಂಡು ಹೋಗಬೇಕಾಗತ್ತೆ. ಅಂದರೆ 1 to 2 ಚಾಪ್ಟರ್ ಜಾಸ್ತಿ ಓದಿ ಏನೆಲ್ಲ ಹೇಳ್ತಿರುತ್ತೆ. ನೋಡಿ, ಫಸ್ಟ್ ಪಾರ್ಟ್ ಬಿ ಇಂದ ಸ್ಟಾರ್ಟ್ ಮಾಡೋಣ. ಬೇಸಿಕ್ಲಿ ಸ್ಟಾರ್ಟ್ ಮಾಡಿದಾಗ ಪಾರ್ಟ್ ಬಿ ಅಲ್ಲಿ ನಿಮಗೆ ಒಂದು ಸಾಲಿಡ್ ಸ್ಟೇಟು ಒಂದು ಸೊಲ್ಯೂಷನ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಓಕೆ, ಪಾರ್ಟ್ ಬಿ ಅಲ್ಲಿ ನಿಮಗೆ ಸಾಲಿಡ್ ಸ್ಟೇಟು ಮತ್ತು ಸೊಲ್ಯೂಷನ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ನೋಡಿ, ಸಾಲಿಡ್ ಸ್ಟೇಟ್ ಆಗ ಯಾವಾಗ ನಾವು ವೆನ್ ವಿ ಟಾಕ್ ಆಫ್ ಸಾಲಿಡ್ ಸ್ಟೇಟಲ್ಲಿ ಏನೆಲ್ಲ ಕೇಳ್ಬೋದು ಅಂದರೆ, ಇಲ್ಲಿ ಬೇಸಿಕ್ಲಿ ನಿಮಗೆ ಸಾಲಿಡ್ ಸ್ಟೇಟಲ್ಲಿ ಡೆನ್ಸಿಟಿ ನ್ಯೂಮೆರಿಕಲ್ ಆಗಲಿ, ನಂಬರ್ ಆಫ್ ಐಟಮ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇಲ್ಲಿ ನಿಮ್ಗೆ ನಂಬರ್ ಆಫ್ ಐಟಮ್ಸ್ ಅನ್ನೋದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಫ್ರಿಂಕಲ್ ಮತ್ತು ಶಾರ್ಟ್ ಕಿ ಡಿಫೆಕ್ಟ್ ಏನಪ್ಪ ಅಂತ ಕೇಳ್ತಾರೆ, ಡಿಫೈನ್ ಅಂತ. ಮತ್ತು ಫೆರೋಮ್ಯಾಗ್ನೆಟಿಕ್ ವಿತ್ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಕೂಡ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಬೇಸಿಕ್ಲಿ ಇಲ್ಲೊಂದು ಕೆಲವೊಂದು ಟಾಪಿಕ್ಸ್ ಇರುತ್ತೆ. ಇಲ್ಲಿ ನಿಮಗೆ ಇದೊಂದು ಚಾಪ್ಟರಿಂದ ಈಸಿಲಿ ಮಾಡ್ಬೋದು. ಕಮಿಂಗ್ ಟು ಸೊಲ್ಯೂಷನ್ಸಲ್ಲಿ 2 ಮಾರ್ಕ್ಸಲ್ಲಿ ಸ್ವಲ್ಪ ಸರಿಯಾಗಿ ಓದ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನಿಮಗೆ ಡೆಫಿನೇಷನ್ಸ್ ಕೇಳ್ತಾರೆ. ಬೇಸಿಕ್ಲಿ ಯಾವೆಲ್ಲ ಡೆಫಿನೇಷನ್ಸ್ ಕೇಳ್ತಾರೆ ಅಂತ ಇಲ್ಲಿ ಬರಿತೀನಿ ನೋಡಿ, ಓದ್ಕೋಬಹುದು. ನೋಡಿ, ನಿಮಗೆ ಸೊಲ್ಯೂಷನ್ ಚಾಪ್ಟರಿಂದ ಕೆಲವೊಂದು ಡೆಫಿನೇಷನ್ಸ್ ಕೇಳ್ತಾರೆ. ಲೈಕ್ ನಿಮಗೆ ಮೊಲಾಲಿಟಿ ಡೆಫಿನೇಷನು ಇಲ್ಲಿ ನಿಮಗೆ ಮೊಲಾರಿಟಿ ಡೆಫಿನೇಷನ್ ಕೇಳ್ಬೋದು. ರಾಡ್ಸ್ ಲಾ ಸ್ಟೇಟ್ ಮಾಡಂತ ಅನ್ಬೋದು, ನಿಮಗೆ ರಾಡ್ಸ್ ಲಾ ಸ್ಟೇಟ್ ಮಾಡತ್ತ ಅನ್ಬೋದು. ಇಲ್ಲಿ ಕೊಲಿಗೇಟಿವ್ ಪ್ರಾಪರ್ಟೀಸ್ ಕೇಳ್ಬೋದು. ಓಕೆ, ನೇಮ್ ದ ಕೊಲಿಗೇಟಿವ್ ಪ್ರಾಪರ್ಟೀಸ್, ಡಿಫೈನ್ ದ ಫಸ್ಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್, ಓಕೆ, ಫ್ರೀಸಿಂಗ್ ಪಾಯಿಂಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆ ರೀತಿ ಕೇಳ್ಬೋದು. ಇಲ್ಲಿ ನಿಮಗೆ ಕೆಲವೊಂದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲಿಬಿಲಿಟಿ ಕೇಳ್ಬೋದು. ಇಲ್ಲಿ ನಿಮಗೆ ಇದೊಂದು ಕ್ವಶನ್ ವೆರಿ ಫೇಮಸ್ ಕ್ವಶನ್ ಇರುತ್ತೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲಿಬಿಲಿಟಿ ಅಂತ ಕೇಳ್ಬೋದು. ಅದೇ ರೀತಿ ನಿಮಗೆ ಇಲ್ಲಿ ಹೆನ್ರಿ ಲಾ ಕೇಳ್ಬೋದು, ಸ್ಟೇಟ್ಮೆಂಟ್. ಇಲ್ಲಿ ನಿಮಗೆ ಹೆನ್ರಿ ಲಾ ಕೇಳ್ಬೋದು. ಬೇಸಿಕ್ಲಿ ವಾಟ್ ಈಸ್ ಹೆನ್ರಿ ಲಾ ಸ್ಟೇಟ್ಮೆಂಟ್ ಪ್ಲಸ್ ನಿಮಗೆ ಇದ್ರ ಜೊತೆ ಒಂದು ಅಪ್ಲಿಕೇಶನ್ ಕೇಳ್ಬೋದು. ಜೊತೆಗಾಗಿ ಒಂದು ಅಪ್ಲಿಕೇಶನ್ ಕೇಳ್ಬೋದು 2 ಮಾರ್ಕ್ಸ್ಗೆ. ಒಂದು ವಾಂಟ್ ಆಫ್ ಫ್ಯಾಕ್ಟರ್ಸ್ ಮೀನಿಂಗ್ ಕೇಳ್ಬೋದು. ಓಕೆ, ವಾಂಟ್ ಆಫ್ ಫ್ಯಾಕ್ಟರ್ ಮೀನಿಂಗ್ ಕೇಳ್ಬೋದು ನಿಮಗೆ ಇಲ್ಲಿ ಬೇಸಿಕ್ಲಿ ವಾಂಟ್ ಆಫ್ ಫ್ಯಾಕ್ಟರ್ ಮೀನಿಂಗ್ ಕೇಳ್ಬೋದು. ಮತ್ತು ಜೊತೆಗೆ ಆಸ್ಮೋಸಿಸ್ ಕೂಡ ಕೇಳ್ಬೋದು. ಇಷ್ಟೆಲ್ಲ ಟಾಪಿಕ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಪ್ಪ ಅಂದರೆ ಸೊಲ್ಯೂಷನಲ್ಲಿ. ಮತ್ತು ಇಲ್ಲಿ ಯಾವ ಟೈಮ್ ಐಡಲ್ ಸೊಲ್ಯೂಷನ್ ಕೂಡ ಕೇಳ್ತಾರೆ. ಈ ಟಾಪಿಕಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ನಾನು ಕೆಲವೊಂದು ಟಾಪಿಕ್ ಎಕ್ಸ್ಟ್ರಾ ಹೇಳಿದ್ದೇನೆ, ಬಟ್ ಇಟ್ಸ್ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಇರುತ್ತೆ, ರಿಸ್ಕ್ ತೊಗೊಳಕ್ಕೆ ಬರೋಂಗಿಲ್ಲ. ಓಕೆ, ಈಗ ಇವು ಎರಡು ಚಾಪ್ಟರ್ ಕವರ್ ಆಯ್ತು. ಈ ಕಮಿಂಗ್ ಟು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಎವ್ರಿ ಇಯರ್ 1 ಕ್ವಶನ್ ಕೇಳ್ತಾರೆ. ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 1 ಕ್ವಶನ್ ಕೇಳ್ತಾರೆ. ಎಲ್ಲಿಂದ ಕೇಳ್ತಾರಪ್ಪ ಅಂದರೆ ವೆರಿ ವೆರಿ ಪಾಪ್ಯುಲರ್ ಟೈಪ್ ಕ್ವಶನ್. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಒಂದು ಪಾಪ್ಯುಲರ್ ಟೈಪ್ ಬರುತ್ತೆ, ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ, ಕಾಲ್ಸ್ಯಾಕ್ ಲಾ, ಫೆರಡೇಸ್ ಲಾ, ಎನಾಡಿಕ್ ಆ್ಯಂಡ್ ಕೆಥೋಡಿಕ್ ರಿಯಾಕ್ಷನ್ಸ್. ಮುಗೀತು, ಇಷ್ಟೇ ಕೇಳ್ತಾರೆ. ಬೇಸಿಕಲಿ ನಿಮ್ದು ಇಲ್ಲಿ 1 ಕ್ವಶನ್ ನೀವು ಈಸಿಲಿ ಮಾಡ್ಬೋದು. ಓಕೆ, ಯು ಕ್ಯಾನ್ ಟ್ರೈ ಟು ಡೂ 1 ಕ್ವಶನ್. ಇಲ್ಲಿ ಆ್ಯಡ್ ಇಲ್ಲ ಅಂದ್ರೆ 1 ಕ್ವಶನ್ ಈಸಿಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಬರೀತೀನಿ ನೋಡಿ, ಏನಪ್ಪಾ ಅಂದರೆ ಫಸ್ಟ್ ನಿಮಗೆ ಕೇಳ್ಬೋದು ಇಲ್ಲಿ ಫೆರಡೇಸ್ ಲಾ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಎಲ್ಲಿಂದ ಕೇಳ್ತಾರಪ್ಪ ಅಂದರೆ ಫೆರಡೇಸ್ ಲಾ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಡೆಫಿನೇಷನ್ಸ್ ಕೇಳ್ಬೋದು. ಕೆಲವೊಂದು ಟೈಮ್ ನ್ಯೂಮೆರಿಕಲ್ ರೇರ್ ಆಗಿ ಕೇಳ್ತಾರೆ ಫೆರಡೇಸ್ ಲಾ ಮೇಲೆ. ಅದು ಆದಮೇಲೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾನ್ ಮೇಲೆ ಕ್ವಶನ್ ಕೇಳ್ಬೋದು. ಬೇಸಿಕ್ ಆಗಿ ಕೆಲವೊಂದು ಏನಾದ್ರು 2 ಮಾರ್ಕ್ಸ್ಗೆ ಎಷ್ಟೆಲ್ಲ ಬರುತ್ತೆ ಅದು. ಮತ್ತು ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಕ್ವಶನ್ ಕೇಳ್ಬೋದು. ಓಕೆ, ಮೋಲಾರ್ ಏನೆಲ್ಲ ಕಂಡಕ್ಟಿವಿಟಿ ಅದ್ರ ಮೇಲೆ ಕೇಳ್ಬೋದು. ವೀಕ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬಗ್ಗೆ ಕೇಳ್ಬೋದು. ಮತ್ತು ಎನಾಡಿಕ್ ಆ್ಯಂಡ್ ಕೆಥೋಡಿಕ್ ರಿಯಾಕ್ಷನ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿಪ್ಪ. ಎನಾಡಿಕ್ ಅಂದರೆ ಸೆಕೆಂಡ್ರಿ ಸೆಲ್, ಅದ್ರ ಮೇಲೆ ರಿಯಾಕ್ಷನ್ ಬರುತ್ತೆ. ಎನಾಡಿಕ್ ಆರ್ ಕೆಥೋಡಿಕ್ ರಿಯಾಕ್ಷನ್, ಇಲ್ಲಿನ ಮೇಲೆ ಕೂಡ ನಿಮಗೆ ರಿಯಾಕ್ಷನ್ ಕೇಳ್ಬೋದು. ಸೊ ಇದರಲ್ಲಿ ಏನೆಲ್ಲ ಇದು ಮತ್ತು ಇವು ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ಲಿ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಇದಕ್ಕೆ ನಿಮಗೆ ಫುಲ್ ಮಾರ್ಕ್ಸ್ ಬೇಕೈತೆ ಅಂದರೆ PYQs PDF ಅಲ್ಲಿ 2 ಮಾರ್ಕ್ಸ್ಗೆ ನೋಡಿ, ವೆನ್ ಐ ಟಾಕ್ ಟು ದ PYQs PDF. ಓಕೆ, ನಾನು ಯಾವಾಗ PYQs PDF ತೆಗೆದಾಗ ಇಲ್ಲಿ ನಿಮಗೆ 2 ಮಾರ್ಕ್ಸ್ಗಾಗಿ ಮೋಸ್ಟ್ಲಿ ಕ್ವಶನ್ ನಂಬರ್ 17 ಹಿಡಿದು ಕ್ವಶನ್ ನಂಬರ್ ಅದರಲ್ಲಿ ಯಾವೆಲ್ಲ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ. ಓಕೆ, ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ ಎಕ್ಸೆಪ್ಟ್ ಮಾಡಲ್ ಕ್ವಶನ್ ಪೇಪರು. ಅಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ ನನ್ನ ಸ್ಕೋರ್ ಬಸ್ಟರ್ ಸೀರೀಸಲ್ಲಿ ಇರುವಂಥ PDF ಅಲ್ಲಿ. ಯಾವೆಲ್ಲ ಕ್ವಶನ್ಸಲ್ಲಿ ಹೀಗೆ ಮಾರ್ಚ್ 15 ರಿಪೀಟೆಡ್ ಯಾವೆಲ್ಲ PYQs ಪ್ಲಸ್ಸು EQ ಅಂತ ಇದ್ದಾವೆ. ಓಕೆ, EQ ಅಂತ ಇರುವಂಥ ಎಲ್ಲ ಕ್ವಶನ್ಸನ್ನು ನೀವು ಓದಬೇಕು ಎಕ್ಸೆಪ್ಟ್ ಮಾಡಲ್ ಕ್ವಶನ್ ಪೇಪರ್ ಇರುವಂಥ ಓದಬೇಡಿ. ಯಾವೆಲ್ಲ ನಿಮಗೆ ಬೇಸಿಕ್ಲಿ EQ ಪ್ಲಸ್ PYQs ಇದ್ದಾವೆ, ಇದರಿಂದ ನೀವು 2 ಕ್ವಶನ್ ಅಟೆಂಡ್ ಮಾಡ್ಬೋದು. ಇಲ್ಲಿ ಇಷ್ಟು ಓದಿದರೆ 2 ನೀವು ಅಟೆಂಡ್ ಮಾಡ್ಬೋದು. 2 ನೀವು ಕ್ವಶನ್ ಇಲ್ಲಿ ಅಟೆಂಡ್ ಮಾಡ್ಬೋದು. ಇಷ್ಟು ಓದಿದ್ರೆ ಎಷ್ಟಾಗುತ್ತೆ, 4 ಕ್ವಶನ್ ಈಸಿಲಿ ಆಗ್ಬಿಡುತ್ತೆ. ಇನ್ನೊಂದು ಕ್ವಶನ್ ಉಳಿತೆ. ಇನ್ನೊಂದು ಕ್ವಶನ್ ಎಲ್ಲಿಂದಪ್ಪ ಅಂದರೆ ನಿಮಗೆ ಬೇಕಾದರೂ P ಬ್ಲಾಕ್ ಮಾಡ್ಬೋದು. ಜನರಲ್ ಪ್ರಿನ್ಸಿಪಲ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಮೇಲೆ ಸಿಂಪಲ್ ಕೇಳ್ತಾರೆ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಜನರಲ್ ಪ್ರಿನ್ಸಿಪಲ್ ಆ್ಯಂಡ್ ಐಸೋಲೇಷನ್ಸ್ ಆಫ್ ಎಲಿಮೆಂಟ್ ಅಲ್ಲಿ
2 ಮಾರ್ಕ್ಸ್ ಜಾಸ್ತಿ ಟಫ್ ಕ್ವಶನ್ ಕೇಳೋದಿಲ್ಲ, ತುಂಬಾ ಈಸಿ ಕ್ವಶನ್ಸ್ ಲೈಕ್ ವಾಟ್ ಈಸ್ ಚೇಂಜ್ ಇನ್ ಎಂಥಾಲ್ಪಿ ಅಂಡ್ ಎಂಟ್ರೋಪಿ, ಸಾರಿ ಅದು ಇಲ್ಲ. ಓಕೆ 2 ಮಾರ್ಕ್ಸ್ ಅಲ್ಲಿ ನೋಡಿದಾಗ ಬೇಸಿಕ್ಲಿ ಇಲ್ಲಿ ನೀವು ಅದು ಬೇಡಪ್ಪ ನಮಗೆ ಜನರಲ್ ಪ್ರಿನ್ಸಿಪಲ್ ಬ್ಯಾಡ್ ಸರ್ ಅಂದ್ರೆ ಇನ್ನೊಂದು ನೀವು ಈಸಿ ಚಾಪ್ಟರ್ ಯಾವುದು ಕವರ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್. ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅಲ್ಲಿ ಎವ್ರಿ ಇಯರ್ 2 ಕ್ವಶನ್ ಕೇಳ್ತಾರೆ. ಈ ವರ್ಷ ಕೂಡ ನಿಮಗೆ 2 ಕ್ವಶನ್ಸ್ ಕೇಳ್ತಿದ್ದಾರೆ. ತುಂಬಾ ಸಿಂಪಲ್, ಓಕೆ, ತುಂಬಾ ಸಿಂಪಲ್ 2 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ಈ ಒಂದು ಚಾಪ್ಟರ್ ನಾನು ಆರ್ಗ್ಯಾನಿಕಲ್ ಇನ್ಕ್ಲೂಡ್ ಮಾಡಿದ್ರೆ 2 ಮಾರ್ಕ್ಸ್ಗಾಗಿ ಇಲ್ಲಿ ಯಾವೆಲ್ಲ ನಾನು ಇದ್ರ ಮೇಲೆ ಏನಂತೀರ ಎಸ್ ಒಂದು ಆರ್ಗ್ಯಾನಿಕ್ ಸ್ಟಡಿ ಓನ್ಲಿ ದೀಸ್ ಚಾಪ್ಟರ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟು ಸ್ಕೋರ್ 30 ಮಾರ್ಕ್ಸ್ ಅಂತ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಇದ್ರ ಕ್ವಶನ್ಸ್ ಕೊಟ್ಟಿದ್ದೇನೆ ನಾನು. ಅದು ಚಾಪ್ಟರ್ ನೋಡಿ ಅಲ್ಲಿ ಕ್ವಶನ್ಸ್ ಸ್ಕ್ರೀನ್ಶಾಟ್ ತಗೊಂಡ್ಬೇಡಿ. ಓಕೆ, ಯಾರೆಲ್ಲ ಸರ್ ನಮ್ಮ ಚಾನಲ್ ಇದೆ ನೋಡಿ, ಗ್ರೀನ್ ವಾಟರ್ ಥಂಬ್ನೇಲ್ ಇದೆ ನೋಡಿ, ಗ್ರೀನ್ ಥಂಬ್ನೇಲ್ ಅಲ್ಲಿ ಇದೆ ಸ್ಟಡಿ ಓನ್ಲಿ ದೀಸ್ ಚಾಪ್ಟರ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟು ಸ್ಕೋರ್ 30 ಮಾರ್ಕ್ಸ್ ಅಂತ. ಅಲ್ಲಿ ನಾನು ಕೆಮಿಸ್ಟ್ರಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದೇನೆ ಅಲ್ಲಿ, ಅದು ಕವರ್ ಮಾಡಿದರೆ ಇಲ್ಲಿ ಎಷ್ಟು ಕ್ವಶನ್ಸ್ ಆಗುತ್ತೆ ನೋಡಿ, 4 ಪ್ಲಸ್ ಇದು 2 ಎಷ್ಟಾಗುತ್ತೆ ನಿಮ್ಮದು 4 + 2 ಅಂದರೆ ಇದು 12 ಆಗುತ್ತೆ. 12 ಮಾರ್ಕ್ಸ್ ಆಗುತ್ತೆ. 1 ಕ್ವಶನ್ ಜಾಸ್ತಿ ಮಾಡಿ ಹೋಗ್ತೀರಾ. ಕಮಿಂಗ್ ಟು 3 ಮಾರ್ಕ್ಸ್ ಅಲ್ಲಿ ನೋಡಿ, 3 ಮಾರ್ಕ್ಸ್ ಅಲ್ಲಿ ತುಂಬಾ ಈಸಿ ಇರುತ್ತೆ ನಿಮಗೆ. 3 ಮಾರ್ಕ್ಸ್ ಅಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಕೇಳ್ತಾರೆ ಬೇಸಿಕಲಿ. ಓಕೆ, ನಿಮ್ಗೆ ಎಲ್ಲಿಂದ ಕೇಳ್ತಾರೆ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಕೇಳ್ತಾರೆ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲಿಂದ ಏನೆಲ್ಲ ಓದಬೇಕಪ್ಪ ಅಂದ್ರೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಥಿಂಗಿಗೂ 2 ಚಾಪ್ಟರ್ ಮಾಡೋಗಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಡಿ ಅಂಡ್ ಎಫ್ ಬ್ಲಾಕ್. ಸೆಕೆಂಡ್ ನಿಮ್ದು ಕೋಆರ್ಡಿನೇಷನ್ ಕೆಮಿಸ್ಟ್ರಿ. 2 ಚಾಪ್ಟರ್ಸ್ ವಿಲ್ ಬಿ ಇನಫ್. ಎಸ್ ರಿಯಲಿ ಇನಫ್. ಯಾಕಂದ್ರೆ ಇಲ್ಲಿ ನಿಮಗೆ 3 ಕ್ವಶನ್ಸ್ ಕೇಳ್ತಿದ್ದಾರೆ, ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ? 3 ಕ್ವಶನ್ಸ್ ಕೇಳ್ತಿದ್ದಾರೆ. ಕಮಿಂಗ್ ಟು ದ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಇದರಲ್ಲಿ ನಿಮಗೆ ಕ್ವಶನ್ ನಂಬರ್ ಹೇಳ್ತೀನಿ, ಸೊ ದಟ್ ವಿಲ್ ಬಿ ಈಸಿ. ಎಸ್, ಸೊ ಇಲ್ಲಿ ನಿಮಗೆ ಕ್ವಶನ್ ನಂಬರ್ ನೋಡಿ, ಡಿ ಅಂಡ್ ಎಫ್ ಬ್ಲಾಕ್ ಅಲ್ಲಿ ಕ್ವಶನ್ ನಂಬರ್ ವಿಲ್ ಬಿ 30, 31, 32. ಇದರಲ್ಲಿ ಯು ಆ್ಯಡ್ ಕ್ವಶನ್ ಎಲ್ಲಿಂದ ಬರ್ತಾ ಅಂದ್ರೆ ನಿಮ್ದು ಡಿ ಬ್ಲಾಕ್ ಎಲಿಮೆಂಟ್ಸ್ ಇಂದ ಯು ಆ್ಯಡ್ ಕ್ವಶನ್ ಕೇಳ್ತಾರೆ ನಿಮಗೆ. ಬೇಸಿಕ್ಲಿ ಇದು ಎಲ್ಲಿಂದ ಕೇಳ್ತಾರೆ ನಿಮಗೆ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ ಯು ಆ್ಯಡ್ ಕ್ವಶನ್ ಕೇಳ್ತಾರೆ. ಈ ಡಿ ಬ್ಲಾಕ್ ಅಲ್ಲಿ 2 ಟೈಪ್ ಕ್ವಶನ್ ಆಗುತ್ತೆ. 1 ಕ್ವಶನ್ ಫಿಕ್ಸ್ ಆಗಿ ನಿಮ್ಗೆ ಎಲ್ಲಿಂದ ಕೇಳ್ತಾರೆ ಅಂದ್ರೆ ಪ್ರಿಪರೇಷನ್ ಮೆಥಡ್ ಅಲ್ಲಿ ಕೇಳ್ತಾರೆ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟೋರ್. ಆರ್ ಇನ್ನೊಂದು ನಿಮ್ದು ಸೆಕೆಂಡ್ ಪ್ರಿಪರೇಷನ್ ಮೆಥಡ್ ಇದೆ, ಅದು ಕೇಳ್ಬೋದು. ಆರ್ ನಿಮಗೆ ಇಲ್ಲಿ ಓಕೆ, ಅದು ಇದು ಫಿಕ್ಸ್ ಆಗಿ ಬರುತ್ತೆ 1 ಕ್ವಶನ್. ಅದು ಸರ್ 31 ಕ್ವಶನ್, ದಟ್ ವಿಲ್ ಬಿ ಯುವರ್ 31 ಕ್ವಶನ್. 30th ಕ್ವಶನ್ ನಿಮ್ಗೆ ಎಲ್ಲಿಂದ ಕೇಳ್ತಾರಪ್ಪ ಅಂದ್ರೆ ಬೇಸಿಕ್ ಆಗಿ ನಿಮಗೆ ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್ಸ್ ಕೇಳ್ತಿದ್ದಾರೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅವು ಈ ರೀತಿ ಕೇಳ್ತಿದ್ದಾರೆ. ಸೊ ಅದಕ್ಕಾಗಿ ನಾನು ಕ್ವಶನ್ ನಂಬರ್ ಹೇಳ್ತೇನೆ PDF, ಅದರಿಂದ ನೀವು ಫಾಲೋ ಮಾಡಬಹುದು. 2 ಮಾರ್ಕ್ಸ್ಗೆ, ರಿಮೈನಿಂಗ್ ಆಗಿ 3 ಮಾರ್ಕ್ಸ್ಗೆ. ಇಲ್ಲಿ ನೀವು 3 ಮಾರ್ಕ್ಸ್ಗೆ ಓಕೆ, ಇಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಯಾವೆಲ್ಲ ಕೇಳ್ಬೋದಪ್ಪ ಅಂದ್ರೆ ಇಲ್ಲಿ ನಾನು ಕೊಟ್ಟಿರುವಂಥ PDF ಅಲ್ಲಿ 2 ಮಾರ್ಕ್ಸ್ ಯಾವೆಲ್ಲ ಇದ್ದಾವಲ್ಲ ಅವು ನಿಮಗೆ 3 ಮಾರ್ಕ್ಸ್ಗೆ ಕೇಳ್ಬೋದು. ಸರ್ ಹೇಗೆ ಕೇಳ್ತಾರೆ? ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ನಾನು ಕೊಟ್ಟಿರುವಂಥ ಕ್ವಶನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇನ್ಕ್ಲೂಡ್ ಇದೆ. ಸಾರಿ, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿರುವಂಥ ಕ್ವಶನ್ ನಿಮ್ದು PYQs PDF ಅಲ್ಲಿ ಕೂಡ ಇನ್ಕ್ಲೂಡ್ ಇದೆ. ದಟ್ ಈಸ್ ಆನ್ ಯುವರ್ ಕ್ವಶನ್ ನಂಬರ್ 45. PYQs ನಾನು ಕೊಟ್ಟಿರುವಂಥ PDF ಅಲ್ಲಿ ಕ್ವಶನ್ ನಂಬರ್ 45 ಸೇಮ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 37 ಇಂದ ನಾನು ಕೊಟ್ಟಿರುವಂಥ ನಿಮಗೆ PYQs PDF ಇನ್ ಸ್ಕೋರ್ ಬೂಸ್ಟರ್ ಸೀರೀಸ್, ಅದರಲ್ಲಿ ಕ್ವಶನ್ ನಂಬರ್ 37 ಇಂದ ಕ್ವಶನ್ ನಂಬರ್ 45 ಮಾಡಿದರೆ ಇನಫ್ ಆಗುತ್ತೆ. ನೀವು ಇದು ಒಂದು ಕ್ವಶನ್ ಈಸಿಲಿ ಅಟೆಂಡ್ ಮಾಡಬಹುದು. ಇದರಲ್ಲಿ ನಿಮಗೆ ಗಿವ್ ರೀಸನ್ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ನಿಮಗೆ 2 ಕ್ವಶನ್ ಕೇಳಬಹುದು. ನಿಮಗೆ ಟ್ರಾನ್ಸಿಷನ್ ಮೆಟಲ್ ಇನ್ ದೇರ್ ಕಂಪೌಂಡ್ಸ್ ಆರ್ ಯೂಸ್ ಆಸ್ ಕ್ಯಾಟಲಿಸ್ಟ್, ಗಿವ್ 3 ರೀಸನ್ ಇನ್ ಪ್ಲೇಸ್ ಆಫ್ ಅವರು 2 ರೀಸನ್ ಇದ್ದಲ್ಲಿ ನಿಮಗೆ 3 ರೀಸನ್ಸ್ ಅಂತ ಕೇಳಬಹುದು. ಅದು ಆದಾಗ ಇದು ಆಯ್ತಾ. ಇಲ್ಲಿ ಎಫ್ ಬ್ಲಾಕ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಹೇಳ್ತೀನಿ ನೋಡಿ. ಕ್ವಶನ್ಸ್ ಏನು ನೋಡಿದಾಗ 47 ಇಂಪಾರ್ಟೆಂಟ್ ಆಗುತ್ತೆ. 47 to 52 ಕ್ವಶನ್ಸ್ ಮಾಡಿದರೆ ಇನಫ್. ಕ್ವಶನ್ ನಂಬರ್ 47 to 52 ಕ್ವಶನ್ಸ್ ಮಾಡಿದರೆ ಇನಫ್. ನಾನು ಕೊಟ್ಟಿರುವಂತ ನಿಮಗೆ PYQs PDF ಇನ್ ಸ್ಕೋರ್ ಬೂಸ್ಟರ್ ಸೀರೀಸ್ ಇಷ್ಟು ಮಾಡಿದರೆ ಇಟ್ ವಿಲ್ ಬಿ ಇನಫ್, ಮೋರ್ ದೆನ್ ಇನಫ್. ಓಕೆ, ಇಲ್ಲಿ ನೀವು 3 ಕ್ವಶನ್ಸ್ ಈಸಿಲಿ ಟಾರ್ಗೆಟ್ ಮಾಡಬಹುದು. ಕಮಿಂಗ್ ಟು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಬಂದಾಗ ನೋಡಿ, ಇಲ್ಲಿ ಕೂಡ 3 ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಇಲ್ಲಿ ಕೂಡ ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ ಹೇಳಿದಾಗ 33, 34 ಮತ್ತು 35. 1 ಕ್ವಶನ್ ನಿಮ್ದು VPT ಮೇಲೆ ಬರುತ್ತೆ ಫಿಕ್ಸ್ ಆಗಿ. 1 ಕ್ವಶನ್ ನಿಮ್ದು VPT ಮೇಲೆ ಬರುತ್ತೆ. ಸೆಕೆಂಡ್ ಒಂದು ಐಸೋಮೆರಿಸಮ್. ನಾನು ಇದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ದೇನೆ, ಹೌ ಟು ಫೈಂಡ್ ಟ್ರಾನ್ಸ್ ಐಸೋಮೆರಿಸಮ್, ಹೌ ಟು ಫೈಂಡ್ ಸಿಸ್ ಐಸೋಮೆರಿಸಮ್. 2 hours ವಿಡಿಯೋ ಇದೆ. ಅದರಲ್ಲಿ ಡೈರೆಕ್ಟ್ ಐಸೋಮೆರಿಸಮ್ ಹೋಗಿ ಅಲ್ಲಿ ಇದು ಇದೆ ಚೆಕ್ ಲಿಸ್ಟ್ ಅಂತ, ಅಲ್ಲಿ ಹೋಗಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಐಸೋಮೆರಿಸಮ್ ಹೋಗ್ತೀರಾ. ಅಲ್ಲಿ ಹೌ ಟು ಫೈಂಡ್ ಎಲ್ಲ ಇದೆ. ಅಲ್ಲಿ 3 ಮಾರ್ಕ್ಸ್ ಈಸಿಲಿ ಆಗುತ್ತೆ. ಇನ್ನೊಂದು ಕ್ವಶನ್ ನಿಮಗೆ ಇನ್ನೊಂದು ಥಿಯರಿ ಮೇಲೆ ಕೇಳ್ತಾರೆ. ಇಲ್ಲಿ ಥಿಯರಿಯಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಥಿಯರಿ 2 ಥಿಯರೀಸ್ ಕೇಳ್ತಾರೆ. ಇಲ್ಲಿ ಬೇಸಿಕ್ಲಿ ಎಷ್ಟು ಥಿಯರೀಸ್ ಕೇಳ್ತಾರೆ? 2 ಥಿಯರೀಸ್ ಕೇಳ್ತಾರೆ. 2 ಥಿಯರೀಸ್ ಅಲ್ಲಿ 1 ಥಿಯರಿ ಇಲ್ಲಿ ಕವರ್ ಆಗುತ್ತೆ VPT ಅಲ್ಲಿ. ಇಲ್ಲಿ ಇರುವಂತ ಥಿಯರಿ, ಇಲ್ಲೇ ನಿಮ್ಮ ಥಿಯರಿ ಇರುತ್ತೆ ಅಲ್ಲ, ಈ ಥಿಯರಿಗಾಗಿ ನಿಮಗೆ ಇಲ್ಲಿ ವರ್ನಸ್ ಥಿಯರಿ ಕೇಳ್ಬೋದು. ಬೇಸಿಕ್ಲಿ ಇಲ್ಲಿ ವರ್ನಸ್ ಥಿಯರಿ ಕೇಳ್ಬೋದು. ಆರ್ ಎಲ್ಸ್ ನಿಮ್ಗೆ 3rd ಥಿಯರಿಯಲ್ಲಿ ಕೇಳ್ಬೋದು. ಇನ್ನೊಂದು ಥಿಯರಿ ಬರುತ್ತೆ ನಿಮಗೆ. ಎಸ್, ಲೆಟ್ ಮಿ ಚೆಕ್ ದಟ್. ಎಸ್,
ಎಸ್, ಇಲ್ಲಿ ನಿಮಗೆ ಇನ್ನೊಂದು ಸೆಕೆಂಡ್ ಥಿಯರಿ ಇಲ್ಲಿ ಬರ್ಬೋದು, ಇಲ್ಲಿ ಸೆಕೆಂಡ್ ಥಿಯರಿ ಬರ್ಬೋದು. ಎಸ್, ಈ ರೀತಿ ಎರಡು ಥಿಯರಿ ಕೇಳ್ಬೋದು. ಇಲ್ಲಿ ನಿಮ್ದು 35th 2+1 ಮಾರ್ಕ್ಸ್ ಪ್ಯಾಟರ್ನ್ ಬರುತ್ತೆ. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕೆಲವೊಂದು IUPAC ನೇಮ್ ಕೇಳ್ಬೋದು. ಓಕೆ, ಇಲ್ಲಿ ನಿಮಗೆ IUPAC ನೇಮ್ ಕೇಳ್ಬೋದು. ಇಲ್ಲಿ ನಿಮಗೆ 1 ಮಾರ್ಕ್ಸ್ಗೆ ಯಾವುದಾದ್ರೂ IUPAC ನೇಮ್ ಕೇಳ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ನೋಡಿದಾಗ ಇಲ್ಲಿ ನಿಮ್ಗೆ ಬೇಸಿಕ್ಲಿ ಒಂದು ಥಿಯರಿ ಕ್ವಶನ್ ಕೇಳ್ತಾರೆ. ಓಕೆ, ಎಕ್ಸೆಪ್ಟ್ VPT ಇಲ್ಲೇ ಒಂದು ಡೈರೆಕ್ಟ್ 3 ಮಾರ್ಕ್ಸ್ಗೆ VPT ಫಿಕ್ಸ್ ಆಗಿ ಬರುತ್ತೆ. ಇಲ್ಲಿ ನಿಮಗೆ ಒಂದು ಯಾವುದೇ ಫಸ್ಟ್ ಆರ್ ಸೆಕೆಂಡ್ ಥಿಯರಿ ಕೇಳ್ಬೋದು, ಪ್ಲಸ್ ಒಂದು IUPAC ನೇಮ್ ಕೇಳ್ಬೋದು, ಆರ್ ಇಲ್ಲಿ ನಿಮಗೆ ಯಾವುದಾದ್ರು ಒಂದು ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ಬೋದು. ಇಷ್ಟು ಮಾಡಿದರೆ ನೀವು 6 ಕ್ವಶನ್ ಓದ್ತೀರಾ. 6 ಕ್ವಶನ್ ಓದಿ, 6 ಬಿಡಬೇಡಿ, ಯಾಕಂದ್ರೆ ಅಡ್ಡೆ ಚಾಪ್ಟರ್ ಮಾಡ್ತಿದ್ದೀರಾ, ಈಸಿಲಿ ಸ್ಕೋರ್ ಮಾಡ್ಬೋದು. 2 ಮಾರ್ಕ್ಸ್ ಅಲ್ಲಿ ಇನ್ನೊಂದು ಲಾಸ್ಟ್ ಅಲ್ಲಿ ಸಮ್ಮರೈಸ್ ಮಾಡಿದಾಗ 2 ಮಾರ್ಕ್ಸ್ ಅಲ್ಲಿ ನೋಡಿ. ಓಕೆ, ಇನ್ 2 ಮಾರ್ಕ್ಸ್ ನೋಡಿದಾಗ ನಿಮಗೆ 2 ಮಾರ್ಕ್ಸ್ಗಾಗಿ ನಾನು ಯಾವೆಲ್ಲ ಚಾಪ್ಟರ್ಸ್ ಹೇಳಿದೆ ನಿಮಗೆ ಇಲ್ಲಿ. ಫಸ್ಟ್ ಈಸ್ ಒಂದು ಸಾಲಿಡ್ ಸ್ಟೇಟ್ ಅಂತ ನಿಮಗೆ ಹೇಳಿದೆ, ಸಾಲಿಡ್ ಸ್ಟೇಟ್. ಸೆಕೆಂಡ್ ಯಾವ್ದು ಹೇಳಿದೆ ನಿಮಗೆ, ಸೊಲ್ಯೂಷನ್. ಥರ್ಡ್ ಯಾವ್ದು ಹೇಳಿದೆ ನಿಮಗೆ, ನಾನು ನಿಮಗೆ ಹೇಳಿದೆ ಎಲೆಕ್ಟ್ರೋಕೆಮಿಸ್ಟ್ರಿ. ಥರ್ಡ್ ಯಾವ್ದು ಹೇಳಿದಪ್ಪ ನಿಮಗೆ, ಎಲೆಕ್ಟ್ರೋಕೆಮಿಸ್ಟ್ರಿ. 2 ಮಾರ್ಕ್ಸ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಹೇಳಿದೆ. ಅದು ಆದಮೇಲೆ 4 ಮಾರ್ಕ್ಸ್, ಫೋರ್ತ್ ಚಾಪ್ಟರ್ ಇಸ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಇಷ್ಟು 4 ಚಾಪ್ಟರ್ಸ್ ವಿಲ್ ಬಿ ಇನಫ್. ಎವ್ರಿಡೇ ಲೈಫ್ ಇಷ್ಟು 4 ಚಾಪ್ಟರು. ಇಲ್ಲಿಂದ 1 ಕ್ವಶನ್ ಕೇಳ್ತಾರೆ, ಇಲ್ಲಿಂದ 1 ಕ್ವಶನ್ ಕೇಳ್ತಾರೆ, ಇಲ್ಲಿಂದ 2 ಕ್ವಶನ್ ಕೇಳ್ತಾರೆ, ಇಲ್ಲಿಂದ 2 ಕ್ವಶನ್ ಕೇಳ್ತಾರೆ. ಎಷ್ಟಾಗತ್ತವೆ ಇವು? 4, 5, 6 ಕ್ವಶನ್ಸ್ ಆಗುತ್ತವೆ. ಇದರಲ್ಲಿ ನೀವು ಅಟ್ಯಾಕ್ ಮಾಡ್ಬೋದು. ಬೇಕಂದ್ರೆ ಸರ್ ನಾವು ಇನ್ನೊಂದು ಯಾವ್ದಾದ್ರು ಚಾಪ್ಟರ್ ವಿತ್ ಟು ಬಿ ಇನ್ ಈಸಿ ಸೈಡ್, ಓಕೆ, ಸೇಫ್ ಸೈಡ್ ಇರೋಕ್ಕೆ ನಾವು ಇನ್ನೊಂದು ಯಾವುದಾದ್ರು ಕ್ವಶನ್ ಮಾಡ್ತೇವೆ ಅಂದರೆ ಇಲ್ಲಿ ನಮಗೆ ಐ ವುಡ್ ಲೈಕ್ ಟು ಸಜೆಸ್ಟ್ ಯು, ಲೆಟ್ ಮಿ ಚೆಕ್. ಎಸ್, ಇಲ್ಲಿ ನಿಮಗೆ ಇನ್ನೊಂದು ಪ್ಲಸ್ ಐ ವಿಲ್ ಲೈಕ್ ಟು ಆ್ಯಡ್ ಅಮೈನ್ಸ್ ಚಾಪ್ಟರ್ ಮೇಲೆ ತುಂಬಾ ಈಸಿ ನೇಮ್ಸ್ ರಿಯಾಕ್ಷನ್ ಕೇಳ್ತಾರೆ. ಇದು ಒಂದು ಚಾಪ್ಟರ್ ನೀವು ಇನ್ಕ್ಲೂಡ್ ಮಾಡಬಹುದು. ಓಕೆ, ಟೋಟಲ್ ಇಸ್ 5 ಚಾಪ್ಟರ್ಸ್ ಆರ್ ಇನಫ್ ಫಾರ್ 2 ಮಾರ್ಕ್ಸ್. ಓಕೆ, ಇಲ್ಲಿ ನಿಮಗೆ ಎಷ್ಟು ಕ್ವಶನ್ ಕೇಳ್ತಿದ್ದಾರೆ? 1 ಕ್ವಶನ್ ಕೇಳ್ತಿದ್ದಾರೆ. ನೋಡಿ, ಇದರಲ್ಲಿ ನೀವು ಏನು ಸರ್ ನಾವು 7 ಕ್ವಶನ್ ಓದಬೇಕಾ, ಹಿಂದೆ ಮುಂದೆ ಆಗುತ್ತೆ ಓದಿ, ಯಾಕಂದ್ರೆ ಥಿಯರಿ ಇರುತ್ತೆ, ಏನಾದರೂ ನಿಮಗೆ ನೆನಪು ಬಂದಿಲ್ಲ ಅಂದ್ರೆ ಇಷ್ಟು ಯೂಸ್ಫುಲ್ ಆಗುತ್ತೆ. ಐ ಥಿಂಕ್ ಕ್ಲಿಯರ್ ಆಗಿದೆ. ಓಕೆ, ನೋಡಿ, ಈಗ ನಾನು ಪಾರ್ಟ್ ಡಿ ಕೂಡ ಫಾಲೋ ಕೊಟ್ಟಿದ್ದೇನೆ, ಪಾರ್ಟ್ ಸಿ ಕೂಡ ಕೊಟ್ಟಿದ್ದೇನೆ, ಪಾರ್ಟ್ ಬಿ ಕೂಡ ಕೊಟ್ಟಿದ್ದೇನೆ. ಇಲ್ಲಿರುವಂಥ ನಾನು ಹೇಳುವಂಥ ಎಲ್ಲ PDF ಕೂಡ ಇನಫ್ ಆಗುತ್ತೆ. ನಾನು ಸ್ಕೋರ್ ಬೂಸ್ಟರ್ ಸೀರೀಸ್ ಅಲ್ಲಿ ಕೊಟ್ಟಿರೋಂಥ PDF ಆಲ್ PDF ವಿಲ್ ಬಿ ಇನಫ್. PDF ಅಲ್ಲಿರುವಂಥ ಎಲ್ಲ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್ ವಿಲ್ ಬಿ ಇನಫ್. ಇಲ್ಲಿ ಕೂಡ ಇನಫ್ ಆಗುತ್ತೆ. ಸೊ ಈಸಿಲಿ ನೀವು ಸ್ಕೋರ್ ಮಾಡಬಹುದು. ಇಲ್ಲಿವರೆಗೆ ನಿಮಗೆ 60 ಮಾರ್ಕ್ಸ್ ನಾನು ಹೇಳ್ಕೊಟ್ಟಿದ್ದೇನೆ, 60 ಮಾರ್ಕ್ಸ್ ನಾನು ಹೇಳ್ಕೊಟ್ಟಿದ್ದೇನೆ. ಓಕೆ, ಇದು ಎಲ್ಲರಿಗೂ ಕ್ಲಿಯರ್ ಆಗಿರ್ಬೋದು. ಓಕೆ, ಸೊ 10 ಮಾರ್ಕ್ಸ್ 1 ಮಾರ್ಕ್ಸ್ಗಾಗಿ ಅಕಾರ್ಡಿಂಗ್ ಟು ಮಾಡಲ್ ಕ್ವಶನ್ ಪೇಪರ್ ಓದಿ. ವಿ ಕಾಂಟ್ ಗಿವ್ ಎನಿ ಮೋರ್ ಸಚ್ ಚಾಪ್ಟರ್ ಸೆಲೆಕ್ಷನ್ ಇನ್ 1 ಮಾರ್ಕ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ಸ್ಟೂಡೆಂಟ್ ಟು ಸ್ಟೂಡೆಂಟ್. ಅದಕ್ಕಾಗಿ 1 ಮಾರ್ಕ್ಸ್ ಅಲ್ಲಿ ನೋಡಿದಾಗ ನೀವು ಬರೀ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ಸ್ ಮಾಡಿ ಹೋದಿದ್ರೆ 7 ಕ್ವಶನ್ ಬರ್ತವೆ. ಆರ್ಗ್ಯಾನಿಕಲ್ ಮಾಡಿದಾಗ ನಿಮಗೆ 5 ಕ್ವಶನ್ಸ್ ಬರ್ತವೆ. ಇನ್ಆರ್ಗ್ಯಾನಿಕ್ ಇಂದ 3 ಕ್ವಶನ್ಸ್ ಬರ್ತವೆ. ಜಸ್ಟ್ ಯು ಶುಡ್ ಸೆಲೆಕ್ಟ್. ಐ ಕಾಂಟ್ ಗಿವ್ 1 ಮಾರ್ಕ್ಸ್, ಬಟ್ 2 ಮಾರ್ಕ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೇನೆ, 3 ಮಾರ್ಕ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೇನೆ. ಓಕೆ, ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲರಿಗೆ. ಸೊ ಕೆಮಿಸ್ಟ್ರಿಯಲ್ಲಿ ದಿಸ್ ಕುಡ್ ಬಿ ಲಾಸ್ಟ್ ವಿಡಿಯೋ ಆನ್ ಕೆಮಿಸ್ಟ್ರಿ. ಇಫ್ ನಾವು ಇದು ಆದಮೇಲೆ ಬೇಸಿಕ್ಲಿ ಐ ವಿಲ್ ಟಾರ್ಗೆಟ್ ಆನ್ ಬಯೋಲಾಜಿ. ಇದು ಆದಮೇಲೆ ನಾನು ಎದ್ರ ಮೇಲೆ ಟಾರ್ಗೆಟ್ ಮಾಡ್ತೇನೆ, ಬಯೋಲಾಜಿ. ಬಿಕಾಸ್ ಆಫ್ಟರ್ ಯುವರ್ ಕೆಮಿಸ್ಟ್ರಿ ಎಕ್ಸಾಮ್ ದೇರ್ ಇಸ್ ಕನ್ನಡ ಎಕ್ಸಾಮ್. ಕನ್ನಡ ಎಕ್ಸಾಮಲ್ಲಿ ಆಸ್ ಯು ನೋ ದಟ್ ಅವರ್ ಚಾನಲ್ ಡಸ್ ನಾಟ್ ಪ್ರೊವೈಡ್ ಎನಿ ಕಂಟೆಂಟ್ ಫಾರ್ ಕನ್ನಡ ಎಕ್ಸಾಮ್. ವಿ ವಿಲ್ ಪ್ರೊವೈಡ್. ಕೆಮಿಸ್ಟ್ರಿ ಆದಮೇಲೆ ನಿಮಗೆ ನಾನು ಬಯಾಲಜಿಗಾಗಿ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೇನೆ ಅಪ್ಲೋಡ್ ಮಾಡೋಕ್ಕೆ. ಆಫ್ಟರ್ 26 ಈವ್ನಿಂಗ್ ಇಂದ ಅಪ್ಲೋಡ್ ಆಗುತ್ತೆ. 26 ಈವ್ನಿಂಗ್ ಇಂದ ನಿಮಗೆ ಬಯಾಲಜಿ ವೀಡಿಯೋಸ್ ಅಪ್ಲೋಡ್ ಆಗ್ತವೆ. ಬಯಾಲಜಿ ವಿಡಿಯೋ 26 ಈವ್ನಿಂಗ್ ಇಂದ ಅಪ್ಲೋಡ್ ಆಗುತ್ತೆ. ಪ್ಲಸ್ ಆಫ್ಟರ್ ಬಯಾಲಜಿ ದೇರ್ ವಿಲ್ ಬಿ ಫಿಸಿಕ್ಸ್ ವಿಡಿಯೋ. ಆಫ್ಟರ್ ಬಯಾಲಜಿ ಐ ವಿಲ್ ಅಪ್ಲೋಡ್ ವಾಟ್ ಫಿಸಿಕ್ಸ್ ವಿಡಿಯೋ. ಓಕೆ, ಫಿಸಿಕ್ಸ್ ಅಲ್ಲಿ ಬೇಸಿಕಲಿ ನಾನು ನ್ಯೂಮ್ಯಾರಿಕಲ್ಸ್ ಆಗಲಿ ಪ್ಲಸ್ ಡೆರಿವೇಶನ್ಸ್ ಅಲ್ಲಿ ಯಾವೆಲ್ಲ ನಿಮಗೆ ಈಸಿ ವೇ ಅಲ್ಲಿ ಮಾಡುವಂತ ಅದು ಕೂಡ ಹೇಳ್ಕೊಡ್ತಿರ್ತೇನೆ ಇಲ್ಲಿ ನಿಮಗೆ ಫಿಸಿಕ್ಸ್ ಅಲ್ಲಿ. ಅದು ಆದ್ಮೇಲೆ ಆಫ್ಟರ್ ದಟ್ ವಿಲ್ ಗೋ ಅಂಡ್ ಅಟ್ಯಾಕ್ ಟು ಅವರ್ KCET ಸೀರೀಸ್ ಆಫ್ PCM ಅಂಡ್ PCB. ಓಕೆ, ಇದು ಆದ್ಮೇಲೆ ನಾವು ಇದು ಸೀರೀಸ್ಗೆ ನಾವು ಅಟ್ಯಾಕ್ ಮಾಡೋಣ. ಓಕೆ, ಸೊ ಇದಕ್ಕಾಗಿ ಟೀಚರ್ಸ್ ಕೂಡ ಬಂದಿದ್ದಾರೆ ಎಲ್ಲರೂ. ಇದು ಸೀರೀಸ್ ವಿಲ್ ಸ್ಟಾರ್ಟ್. ಓಕೆ, ನಾನು ಇದು ಜಲ್ದಿ ಲಾಂಚ್ ಮಾಡ್ತೇನೆ ಬ್ಯಾಚು. ಟಿಲ್ ದಟ್ ಜಸ್ಟ್ ಫೋಕಸ್ ಆನ್ ಬೋರ್ಡ್ಸ್ ನಾವು. ಓಕೆ, ಬೋರ್ಡ್ಸ್ಗಾಗಿ ಫೋಕಸ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಓಕೆ, ಎಲ್ಲರಿಗೆ ಒಳ್ಳೇದಾಗಲಿ. ಕೆಮಿಸ್ಟ್ರಿ ಎಕ್ಸಾಮ್ ಎಲ್ಲರೂ ಸರಿಯಾಗಿ ಬರ್ರಿ. ಓಕೆ, ಸೊ ಕೆಮಿಸ್ಟ್ರಿಯಲ್ಲಿ ಐ ಟ್ರೈ ಟು ಪ್ರೊವೈಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಈಸ್ ಪಾಸಿಬಲ್ ಫಾರ್ ಮೀ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಎಜು ಸುಮಿತ್. ಸೊ ಇದೇ ರೀತಿ ನಿಮಗೆ ಬಯಾಲಜಿಯಲ್ಲಿ ಇದಕ್ಕಿಂತ ಡಿಟೇಲ್ ವೇಯಲ್ಲಿ ನಾನು ಪ್ರೊವೈಡ್ ಮಾಡ್ತೇನೆ ವಿತ್ ವಿಡಿಯೋ ಸೊಲ್ಯೂಷನ್ ಆಫ್ ಕ್ವಶನ್ಸ್. ಓಕೆ, 5 ಮಾರ್ಕ್ಸ್ ಕ್ವಶನ್ಸ್ ವಿಡಿಯೋ ಸೊಲ್ಯೂಷನ್ ನಾನು ವಿಡಿಯೋ ಸೊಲ್ಯೂಷನ್ ಅಪ್ಲೋಡ್ ಆಗ್ತವೆ. ಮ್ಯಾಮ್ ಮಾಡ್ತಿದ್ದಾರೆ, ವಿಡಿಯೋ ಸೊಲ್ಯೂಷನ್ ಆಗ್ತಿರ್ತವೆ ಬಯಾಲಜಿಯಲ್ಲಿ. ಸೊ ಡೋಂಟ್ ವರಿ ಫಾರ್ ದಟ್. ಓಕೆ, ಅದರಲ್ಲಿ 5 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಅಲ್ಲಿ ಈ ರೀತಿ ನಿಮಗೆ ಸೆಕ್ಷನ್ ವೈಸ್ ಅನಾಲಿಸಿಸ್ ಆಗಸ್ಟ್ ನಾನು 26 ಈವ್ನಿಂಗ್ಗೆ ಕೊಟ್ಬಿಡ್ತೇನೆ ಬಯಾಲಜಿಗೆ. ಸೊ ಯು ವಿಲ್ ಗೆಟ್ ಅ ಸಫಿಷಿಯಂಟ್ ಟೈಮ್. ಓಕೆ, ಸೊ ಟಿಲ್ ದಟ್ ಥ್ಯಾಂಕ್ ಯು ಎವ್ರಿವನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಟಾಟಾ, ಬಾಯ್ ಬಾಯ್.